ಅದರಾಗಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ನಮ್ಮ ಜೊತೆ ಇದ್ದಾರೆ ಸರ್. ಯಾವ ರೀತಿ ಅದನ್ನ ನೋಡ್ತಾರೆ ಸರ್ ನೀವು ಇವತ್ತಿನ ಪ್ರತಿಭಟನೆಯನ್ನ? ಇವತ್ತು ನೋಡೋದೇನಿದೆ, ಪ್ರತಿಭಟನೆ ಈ ಸರ್ಕಾರದ ವಿರುದ್ಧ ಮಾಡಲೇಬೇಕಾಗಿದೆ. ಉತ್ತರ ಇದು ಕರ್ನಾಟಕ ಭಾಗವನ್ನು ಸಂಪೂರ್ಣವಾಗಿ ಈ ಸರ್ಕಾರ ತಿರಸ್ಕಾರ ಮಾಡಿದೆ. ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ, ಜನರ ಸಮಸ್ಯೆಗಳನ್ನ ಕೇಳೋರಿಲ್ಲ, ಮತ್ತೆ ರೈತರ ಸಮಸ್ಯೆಗಳು ಅವರಿಗೆ ಬೇಕಾಗಿಲ್ಲ. ಈ ರೀತಿಯಂತ ಸಂದರ್ಭಗಳಲ್ಲಿ ಭಾರತೀಯ ಜನತಾ ಪಕ್ಷ ರೈತ ಪರವಾದ, ದಲಿತ ಪರವಾದ ಚಿಂತನೆ ಉಳ್ಳಂತ ಪಕ್ಷ ಆಗಿರೋದ್ರಿಂದ ನಾವು ಅವರ ಸಮಸ್ಯೆಗಳನ್ನೆತ್ತಿ ನಾವು ಮಾಡ್ಲೇಬೇಕಾಗಿದೆ, ಮಾಡ್ತೇವೆ. ಸರ್ಕಾರ ಸಕ್ಕರೆ ಸಚಿವರು ಹೇಳ್ತಾ ಇದಾರೆ, ಈಗಾಗಲೇ ಮುಗಿದು ಹೋದ ಅಧ್ಯಾಯವನ್ನ ಬಿಜೆಪಿ ತಮ್ಮ ಕಾರ್ಯಕರ್ತರುಗಳನ್ನು ತೆಗೆದುಕೊಂಡು ಈ ಇಂಥದೊಂದು ಪ್ರತಿಭಟನೆ ಮಾಡ್ತಾರೆ, ಯಾರು ರೈತರಲ್ಲ ಅನ್ನುವಂತ ಒಂದು ವ್ಯಾಖ್ಯಾನವನ್ನ ನಿನ್ನೆ ಹೇಳ್ತಾ ಇದ್ದಾರೆ. ಅವರು ಮಾನ್ಯ ಸಚಿವರು ಏನೇನು ರೈತರ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತ ರೆಕಾರ್ಡ್ ತೆಗೆಸ್ಕೊಂಡು ನೋಡಿ. ನಾವೇನಾದ್ರೂ ಅವರಿಗೆ ಪರಿಹಾರ ಕೊಡ್ತಾರಂದ್ರೆ, ರೈತರು ಯಾರಾದ್ರೂ ಸತ್ತಾಗ ನಾವು ಪರಿಹಾರ ಕೊಟ್ರೆ ಅನೇಕರು ಸಾಯ್ತಾರೆ, ಯಾಕಂದ್ರೆ ಪರಿಹಾರ ಸಿಕ್ಲಿ ಅಂತ. ಇದು ಸರಿ ಇದೆಯಾ? ಇಂಥ ಮಾತುಗಳನ್ನ ಅವರು ಮಾತಾಡಿರೋದು ರೆಕಾರ್ಡ್ ಅಲ್ಲಿ. ಅದರಿಂದಾಗಿ ಅದರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋದು ಬೇಡ. ರೈತರ ಸಮಸ್ಯೆಗಳು ಬೇಕಾದಷ್ಟಿದೆ. ಈಗಾಗಲೇ ಸಕ್ಕರೆ ಸಚಿವರು ಹೇಳಿದ್ರಲ್ಲ, ಸಕ್ಕರೆಗೆ ಸರಿಯಾದ ಬೆಲೆ ಸಿಕ್ಕಿದ್ಯಾ? ಕಬ್ಬಿಗೆ ಬೆಲೆ ಕೊಟ್ಟಿದಾರ? ಸರ್ಕಾರ ತಗೊಂಡ ತೀರ್ಮಾನಗಳನ್ನ ಅಕ್ಸೆಪ್ಟ್ ಮಾಡಿದಾರ? ಅದರ ಪ್ರಕಾರ ಈಗ ನಡೀತಾ ಇದೆಯಾ? ಅದನ್ನೆಲ್ಲರೂ ಗೌರವಿಸಿ ರೈತರ ಪರವಾಗಿ ಸರ್ಕಾರ ನಿಲ್ಲಬೇಕು. ನಿಂತಿಲ್ಲ, ಆ ಕೆಲಸವನ್ನ ನಾವು ಸರ್. ಇನ್ನೂ 9 ದಿನಗಳ ಕಾಲವರೆಗೆ ಸದನ ನಡೀತಾ ಇದೆ. ಏನ್ ಸ್ಟ್ರಾಟಜಿಯಲ್ಲಿದೆ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ಯಾವ ರೀತಿ ಒಂದು ಸದನದ ಒಳಗಡೆ ತಮ್ಮ ಒಂದು ಇದನ್ನ ಮಾಡ್ತಾ ಇದೆ? ನಿನ್ನೆಯಿಂದನೇ ಪ್ರಾರಂಭ ಆಗಿದಲ್ಲ. ಹೌದು ಸರ್. ನಮಗೆ ಬೆಂಗಳೂರು, ಮೈಸೂರು ಆ ಪ್ರಾಂತ್ಯವನ್ನ ನಾವು ಬೆಂಗಳೂರಿನಲ್ಲಿ ಸದನ ಕರೆದಾಗ ಅಲ್ಲಿ ಮಾತಾಡ್ತೇವೆ. ಉತ್ತರ ಕರ್ನಾಟಕ ಭಾಗಕ್ಕೆ ಉತ್ತರ ಕೊಡ್ಬೇಕಾಗಿದೆ ನಾವು ಇವತ್ತು. ನಿಮ್ಮ ಪಕ್ಷದವರೇ ನಮಗೆ ಸಪರೇಟ್ ಸ್ಟೇಟ್ ಬಗ್ಗೆ ಮಾತಾಡ್ಬೇಕಾಗ್ಬೋದು ಅಂತ ನಿಮ್ಮನ್ನ ಥ್ರೆಟ್ ಮಾಡ್ತಿದ್ದಾರೆ. ಇದಕ್ಕೆ ಉತ್ತರ ಕೊಡ್ಬೇಕಲ್ಲ. ತಾರತಮ್ಯ ನೀವೇ ಮಾಡಿ ಇವತ್ತು ಜನರನ್ನ ಸಂಕಷ್ಟಕ್ಕೆ ಸಿಕ್ಕಿ ನಿಮ್ಮ ಪಕ್ಷದ ಶಾಸಕರೇ ಈ ರೀತಿ ದ್ವಂದ್ವ ನಿಲುವನ್ನ ತಾಳಲಿಕ್ಕೆ ನೀವೇ ಅವಕಾಶ ಕೊಟ್ಟಿದ್ದೀರಿ. ಅದನ್ನು ತಪ್ಪಿಸ್ಬೇಕಾಗಿದೆ, ಬಿಜೆಪಿ ಮಾಡ್ತದೆ. ಸರ್, ಇವಾಗ ಅಧಿಕಾರ ಹಂಚಿಕೆಯಲ್ಲೂ ಸರ್ಕಾರ ತೊಡಗಿದೆ. ಈಗಾಗಲೇ ಸರ್ಕಾರದ ಗಮನ ಕೂಡ ಅದ್ರ ಕಡೆನದೆ. ಅದ್ರ ಒಳಗಡೆ ಒಂದು ಕೂಗು ಎದ್ದು ಬರ್ತಾ ಇದೆ, ದಲಿತ ಮುಖ್ಯಮಂತ್ರಿಗಳು ಆಗ್ಬೇಕು ಅನ್ನೋದನ್ನ. ತಾವು ಯಾವ ರೀತಿ ಇದನ್ನ ನೋಡ್ತಾರೆ ಸರ್? ದಲಿತ ಮುಖ್ಯಮಂತ್ರಿ ಆಗಬೇಕಾಗಿರ್ತಕ್ಕಂಥದ್ದು ಸುಮಾರು 6-7 ದಶಕಗಳ ಹೋರಾಟ. ಕಾಂಗ್ರೆಸ್ಗೆ ದಲಿತರ ಬಗ್ಗೆ ಕಾಳಜಿ ಇಲ್ಲ. ಕಾಳಜಿ ಇದ್ದಿದ್ರೆ ಯಾವತ್ತೂ ಮಾಡಬೇಕಾಗಿತ್ತು, ಮಾಡೋದಿಲ್ಲ. ಆದ್ರೆ ವೋಟ್ ಬ್ಯಾಂಕ್ಗಾಗಿ ಅವರ ಹೆಸರನ್ನ ಹೇಳಿ ಅವರಿಗೆ ವಂಚನೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದು ಜಾಹೀರಾಗಿದೆ, ಗೊತ್ತಿದೆ. ಇವತ್ತಿಗೂ ಕೂಡ ಬರ್ತಿಲ್ಲ. ಆದ್ರೂ ಕೂಡ ದಲಿತ ನಾಯಕರುಗಳು ಒಗ್ಗಟ್ಟಾಗಿ ಒಂದು ಹಕ್ಕೊತ್ತಾಯವನ್ನ ಮಾಡ್ತಾ ಇಲ್ಲ ರಾಜ್ಯದಲ್ಲಿ ಅನ್ನೋದೊಂದು ದಲಿತ ಸಂಘಟನೆಗಳು ಕೇಳಿ ಬರ್ತಾ ಇದೆ ಸರ್. ರಾಜಕೀಯ ಸಹಜವಾಗಿ ತಳ ಸಮಾಜಗಳಲ್ಲಿ ಒಗ್ಗಟ್ಟು ಇರೋದಿಲ್ಲ. ಇದ್ರೂ ಮಾಡುವ ಒಂದು ಇದನ್ನ ಪ್ರಯತ್ನಗಳು ಕೂಡ ಅವರು ಮಾಡಿಲ್ಲ. ನಾನು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ದಲಿತರು ಯಾರು ಕಾಂಗ್ರೆಸ್ನಲ್ಲಿದ್ದಾರೆ ಅವರಿಗೆ ಆ ತಾಕತ್ತು ಗಟ್ಸು ಅಂತಾರಲ್ಲ, ಅದಿಲ್ಲ, ನಾಪತ್ತೆ ಆಗಿದೆ. ಹುಡುಕಿಕೊಡೋರು ಯಾರು? ಬಿಜೆಪಿ ಈ ರಾಜ್ಯದಲ್ಲಿ ಎಷ್ಟು ವರ್ಷ ಅಧಿಕಾರ ಮಾಡಿದೆ? 2 ಟರ್ಮ್ ಬಂದಿದೆ. ಇದಾಗ್ಲೇ 65-70 ವರ್ಷ ಮಾಡಿದ ಕಾಂಗ್ರೆಸ್ ಮುಖ್ಯಮಂತ್ರಿಯೂ ಮಾಡ್ಲಿಲ್ಲ, ಉಪಮುಖ್ಯಮಂತ್ರಿಯೂ ಮಾಡ್ಲಿಲ್ಲ. ಉಪಮುಖ್ಯಮಂತ್ರಿ ಯಾವಾಗ ಮಾಡಿದ್ರ? ನಿಮ್ಮ ಪಕ್ಷ ಸೋತಾಗ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗುವ ಅವಕಾಶ ಬಂದಾಗ ಅನಿವಾರ್ಯವಾಗಿ ಇವರಿಗೆ ಒಂದು ಕೊಟ್ಟಿದ್ದಾರೆ. ಬಿಟ್ರೆ ಪರಮೇಶ್ವರ್ ಅವರಿಗೆ ಅವ್ರ ಕಣ್ಣಲ್ಲಿ ನೀರ್ ಹಾಕೊಂಡು ಕೇಳ್ಕೊಂಡ್ರು ಕೊಡ್ಲಿಲ್ಲ ನೀವು. ಆದ್ರೆ ನಮ್ಮ ಪಕ್ಷದಲ್ಲಿ ಹಂಗಲ್ಲ. ಕಾರಜೋಳ ಅವ್ರನ್ನ 2ನೇ ಅವಧಿಗೆ ಬಂದ ತಕ್ಷಣ ಹೋರಾಟ ಇಲ್ಲ, ತೋರಾಟ ಇಲ್ಲ, ಕೊಡ್ಲಿಲ್ವಾ ನಾವು? ಕೊಟ್ರಿ. ಅಂದ್ರೆ ಬಿಜೆಪಿ ರೆಕಾರ್ಡ್ ಅನ್ನ ಮಾಡೋದ್ರಲ್ಲಿ ನಾವು ಎತ್ತಿದ ಕೈ. ಯಾರು ಕೇಳಬೇಕಾಗಿಲ್ಲ, ಹೇಳ್ಬೇಕಾಗಿಲ್ಲ. ಅದು ಸಂದರ್ಭ ಬಂದಾಗ ಹಾಗೆ ಹೋಗ್ತದೆ. ಅದು ಬೇರೆ ಪಕ್ಷಗಳ ರೀತಿ ಅಲ್ಲ. ನಾವು ಸರ್, ಇವತ್ತಿನ ಪ್ರತಿಭಟನೆಯನ್ನ ಈಗಾಗಲೇ ಯಾವ ರೀತಿ ಒಂದು ಪ್ರತಿಭಟನೆಗೆ ಎಲ್ಲ ಹೋಗ್ತಾರೆ. ಇವತ್ತು ಬಹಳ ಜನ ಸೇರ್ತಾರೆ, ಆಗತ್ತೆ. ಥ್ಯಾಂಕ್ ಯು ಸರ್.